ಗೌಡ್ರೆ ನೆಕ್ಸ್ಟ್ ಆಗುತ್ತೆ. ಸರ್ ಆರಿ ಕೊಡ್ರಿ ಸರ್ 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 ಎಲ್ಲ ಇದಾವೆ ಎಲ್ಲ ಬರ್ರಿ ನಾನು ಒಬ್ಬ ಇಂದು ನಮ್ಮ ಈಶ್ವರ ದೇವಸ್ಥಾನ ಸಮಿತಿಯ ಕಡೆಯಲ್ಲಿ ಮಾನ್ಯ ಸಚಿವರಾಗಿರ್ತಕ್ಕಂಥ ಎನ್ ಎಸ್ ಬೋಸರಾಜ್ ಅವರು ಹಾಗೂ ನಮ್ಮ ಮಾನವೀಯ ಶಾಸಕರಾಗಿರ್ತಕ್ಕಂಥ ಅಂಪಾಯಿ ಸೌಕಾರ ಅವರ ಶಾಸಕರ ಅನುದಾನದಲ್ಲಿ ಸುಮಾರು 20 ಲಕ್ಷ ರೂಪಾಯಿಗಳನ್ನು ನಮ್ಮ ಸಮಾಜದ ಒಂದು ಕಲ್ಯಾಣ ಮಂಟಪಕ್ಕೆ ಅವರು ದೇಣಿಗೆಯನ್ನು ಕೊಟ್ಟಿರ್ತಾರೆ. ಆ ಒಂದು ಅನುದಾನದಲ್ಲಿ ನಮ್ಮ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡೋದಕ್ಕೆ ಇವತ್ತು ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ನಮ್ಮ ಸಮಾಜದ ಎಲ್ಲ ಹಿರಿಯ ಮುಖಂಡರು ಕೂಡ ಆಗಮಿಸಿದರು. ಅದೇ ರೀತಿಯಾಗಿ ನಮ್ಮ ಸಮಾಜದ ಹಿರಿಯರಾಗಿರ್ತಕ್ಕಂಥ ಮಾಜಿ ಶಾಸಕರಾದ ಶ್ರೀ ಬಸನಗೌಡ ಬ್ಯಾಗವಡ್ ಸಾಹೇಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮತ್ತು ಇನ್ನಿತರ ಎಲ್ಲ ನಮ್ಮ ಸಮಾಜದ ಗಣ್ಯರು ಕೂಡ ಇದರಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು 20 ಲಕ್ಷ ರೂಪಾಯಿಗಳಲ್ಲಿ ಒಂದು ಕಲ್ಯಾಣ ಮಂಟಪ ನಿರ್ಮಾಣ ಅಸಾಧ್ಯ ಅನ್ನುವಂಥ ವಿಚಾರವನ್ನು ತಿಳಿದು ಸಮಾಜದ ಎಲ್ಲ ಹಿರಿಯರು ಕೂಡಿ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಅನುದಾನಕ್ಕೆ ಮತ್ತಷ್ಟು ನಾವೆಲ್ಲರೂ ಕೂಡ ಒಂದು ದೇಣಿಗೆಯನ್ನು ಕೊಟ್ಟು ಒಂದು ಬೃಹತ್ ಪ್ರಮಾಣದ ಒಂದು ಸುಸಜ್ಜಿತವಾಗಿರುವಂಥ ಒಂದು ಕಲ್ಯಾಣ ಮಂಟಪವನ್ನು ನಿರ್ವಹಣೆ ಮಾಡೋದಕ್ಕೆ ಅವರೆಲ್ಲರೂ ಕೂಡ ಒಂದು ಸಭೆಯನ್ನು ಶೀಘ್ರದಲ್ಲೇ ಕರೆಯಲಿದ್ದು ಅದಕ್ಕೆ ಸಮಾಜದ ಎಲ್ಲ ಮುಖಂಡರು ಕೂಡ ಸ್ಪಂದಿಸಬೇಕು. ಮತ್ತು ಈ ಒಂದು ಕಾರ್ಯದಲ್ಲಿ ನಮ್ಮ ಮಾನವಿ ಪಟ್ಟಣದ ಒಂದು ಹೃದಯ ಭಾಗದಲ್ಲಿರ್ತಕ್ಕಂಥ ಈಶ್ವರ ದೇವಸ್ಥಾನದಲ್ಲಿ ನಮ್ಮ ಸಮಾಜದವರಿಗೆ ಯಾವುದೇ ಕಲ್ಯಾಣ ಮಂಟಪಗಳಿಲ್ಲ ಮತ್ತು ಸಮುದಾಯ ಭವನಗಳಿಲ್ಲ. ಹಾಗಾಗಿ ಇದು ಅತ್ಯವಶ್ಯಕವಾಗಿ ನಮ್ಮ ಸಮಾಜಕ್ಕೆ ಅಗತ್ಯವಾಗಿರುವಂಥದ್ದು. ಇದಕ್ಕೆ ಇಡೀ ಸಮಾಜದ ಜನರು ಕೂಡ ಸ್ಪಂದಿಸ್ತಕ್ಕಂಥವರಾಗಿದ್ದಾರೆ. ಹಾಗಾಗಿ ಆ ಮುಂಬರುವ ದಿನಗಳಲ್ಲಿ ಎಲ್ಲರೂ ಕೂಡ ಇದಕ್ಕೆ ಸಹಕಾರ ನೀಡಬೇಕನ್ನುವಂಥದ್ದು ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಗೂ ತಾಲೂಕಾ ವೀರಶೈವ ಲಿಂಗಾಯತ ಸಮಾಜ ಹಾಗೂ ಈಶ್ವರ ದೇವಸ್ಥಾನ ಸಮಿತಿಯ ವತಿಯಿಂದ ಎಲ್ಲ ಮಾನವಿ ನಗರದ ನಮ್ಮ ವೀರಶೈವ ಬಂಧುಗಳಲ್ಲಿ ಈ ಒಂದು ಕಾರ್ಯಕ್ಕೆ ತಮ್ಮ ಎಲ್ಲ ಸಹಾಯ ಹಸ್ತವನ್ನು ಎಲ್ಲರೂ ಕೂಡ ನೀಡಬೇಕನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ತಾಲೂಕಾ ವೀರಶೈವ ಸಮಾಜದ ಅಧ್ಯಕ್ಷರು ಮತ್ತು ಅದೇ ರೀತಿ ಸ್ಥಳೀಯ ಶಾಸಕರಾದ ಅಂಪಾಯಿ ನಾಯಕರವರ ನೇತೃತ್ವದಲ್ಲಿ ನಮ್ಮ ಸಮುದಾಯಕ್ಕೆ 20 ಲಕ್ಷ ರೂಪಾಯಿ ಅನುದಾನ ನೀಡುತ್ತಾರೆ. ಅವರಿಗೆ ಮೊದಲನೇದಾಗಿ ನಾನು ಸಮಾಜ ಮತ್ತು ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅವರು ಹಾಕಿಕೊಟ್ಟಂಥ ಇನ್ನೂ ಅನುದಾನ ಏನೈತೆ ಅಂದ್ರೆ ಏನು ಮುಂದಾದರೂ ನಾವು ಹೆಚ್ಚಿನ ಸಹಾಯ ಇರ್ತದೆ, ನಿಮ್ಮ ಸಹಕಾರ ಇರ್ತದೆ ಅಂತ ಹೇಳಿದ್ದಾರೆ. ಅವರಿಗೂ ನಾನು ಹಾಗೆ ಹೇಳಿದ್ದೀನಿ. ನಮ್ಮ
ಕರ್ನಾಟಕಕ್ಕೆಲ್ಲ ಏನೋ ಹೆಚ್ಚಿನ ಸಹಾಯ ಮಾಡ್ಬೇಕಂತ ಹೇಳಿನಿ. ಆಯಿತು, ಮುಂದೆ ಬರ್ತಕ್ಕಂಥ ಏನಾದರೂ ನಾನು ಬಜೆಟ್ನಾಗ ಮೀಸಲಿಡ್ತೀನಿ ಅಂತ ಮಾತನ್ನು ಹೇಳ್ತಾರೆ ಶಾಸಕರಲ್ಲಿ, ಸಚಿವರಾಗಲಿ. ಅವರಿಗೆ ಮತ್ತೊಮ್ಮೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಮುಂದೆ ರೀತಿಯಲ್ಲಿ ಯಾವತ್ತೂ ನಮಗೂ ಸಮಾಜ ಸಹಕಾರ ಅವರಿಗಿರ್ತದೆ, ಅವರ ಸಹಕಾರ ನಮಗಿರಲ್ಲ ಅಂತೇಳಿ ನಾನು ನಮ್ಮ ಸಮಾಜ ಮತ್ತು ಜನತೆ ಪರವಾಗಿ ಎಲ್ಲರ ಹಿರಿಯರ ಪರವಾಗಿ ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಧನ್ಯವಾದ. ಅಂತ ಶ್ರೀ NS ಬೋಸರಾಜ್ ಅವರು ಹಾಗೂ ಮಾನವೀಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಹಂಪಾಯ ಸಾವ್ಕಾರ್ ಅವರು ಕರ್ನಾಟಕ ಮೂಲಭೂತ ಸೌಕರ್ಯಗಳ ನಿಗಮ ವತಿಯಿಂದ 20 ಲಕ್ಷ ರೂಪಾಯಿಗಳನ್ನು ನಮ್ಮ ಮಾನ್ವಿ ಪಟ್ಟಣದ ಈಶ್ವರ ಗುಡಿಯ ಪಕ್ಕದಲ್ಲಿರ್ತಕ್ಕಂಥ ಜಾಗದಲ್ಲಿ ಒಂದು ವೀರಶೈವ ಲಿಂಗಾಯತ ಸಮುದಾಯದ ಒಂದು ಸಮುದಾಯ ಭವನವನ್ನು ಕಟ್ಟಲು ಈ 20 ಲಕ್ಷ ರೂಪಾಯಿಗಳ ಅನುದಾನವನ್ನು ನೀಡಿದ್ದಾರೆ. ಮತ್ತು ಅದೇ ರೀತಿ ಈ ಒಂದು ನಮ್ಮೆಲ್ಲ ಸಮಾಜದ ಮುಖಂಡರು ದೇಣಿಗೆಯನ್ನು ಇದು ಮಾಡಿ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟುವಂಥ ಯೋಜನೆ ಇದೆ. ಇದಕ್ಕೆ ಸಹಕಾರ ಮಾಡಿರ್ತಕ್ಕಂಥ NS ಬೋಸರಾಜ್ ಅವರಿಗೂ ಮತ್ತು ಹಂಪಾಯ ಸಾವ್ಕಾರ್ ಅವರಿಗೂ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅಖಿಲ ಭಾರತ ವೀರಶೈವ ಮಹಾಸಭಾ ಮತ್ತು ತಾಲೂಕಾ ವೀರಶೈವ ಲಿಂಗಾಯತ ಸಮಾಜ ಮತ್ತು ಈಶ್ವರಗುಡಿ ಪದಾಧಿಕಾರಿಗಳು ಮತ್ತು ಅಧ್ಯಕ್ಷರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ಅಲ್ಲ ಸರ್, ಏನಂತ 20 ಲಕ್ಷ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರಿ. ಅದೇ ರೀತಿಯಾಗಿ ನಿಮ್ಮ ಸಮಾಜದ ಕಡೆಯಿಂದ ಒಂದು ರೀತಿಯಲ್ಲಿ ದೇಣಿಗೆ ಸಂಗ್ರಹಿಸಿ ಒಂದು ಗುಣಮಟ್ಟದ ಒಂದು ರೀತಿ ಅಂದರೆ ಬೃಹತ್ತಾಗಿ ಕಟ್ಟಡ ನಿರ್ಮಾಣ ಮಾಡೋದು ಅಂತ ಹೇಳ್ತೀವಿ. ಎಲ್ಲ ಸಮಾಜದವರು ಯಾವ ರೀತಿ ಸ್ಪಂದಿಸಿದ್ರು ಸರ್? ಈಗ ನಮ್ಮ ಮಾಜಿ ಶಾಸಕರಾಗಿರ್ತಕ್ಕಂಥ ಬಸವನಗೌಡ ಬ್ಯಾಗೋಟ್ ಅವರು ಈ ಒಂದು ಕಾರ್ಯಕ್ರಮ ಪೂಜೆ ಮುಗಿದ ನಂತರ, ಶಂಕುಸ್ಥಾಪನೆ ಪೂಜೆ ಮುಗಿದ ನಂತರ ಎಲ್ಲರನ್ನೂ ಕರೆಸಿ ಎಲ್ಲರಿಗೂ ಒಂದು ನಮ್ಮ ಸಮಾಜದವರು ಪ್ರತಿಯೊಂದು ಇದಕ್ಕೆ ಪಟ್ಟಿ ಮಾಡಿ ಇನ್ನೂ ಹೆಚ್ಚಿನ ಒಂದು ಅನುದಾನವನ್ನು ನಾವೆಲ್ಲ ಕ್ರೋಢೀಕರಣಗೊಳಿಸಿ ದೊಡ್ಡದಾದಂಥ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟೋಣ ಅಂತೇಳಿ ಈಗಾಗಲೇ ನಿರ್ಧಾರ ಮಾಡಿದರೆ ಕೆಲವೇ ದಿನಗಳಲ್ಲಿ ನಾವು ಇದ್ರ ಬಗ್ಗೆ ಒಂದು ಸಭೆಯನ್ನು ಮಾಡ್ತೀವಿ.